ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ನಿಮಗ್ ಗೊತ್ತಾ? ನಾವು ವಿಡಿಯೋನ ಸರಿಯಾಗಿ ಮಾಡಿ ಹಾಕಿದ್ರು ಕೂಡ ಆ, ಬೇರೆ ತರ ಒಂದು ಇಶ್ಯೂಸ್ ಬರುತ್ತೆ. ಚೈಲ್ಡ್ ಪಾಲಿಸಿ ನಾರ್ಮಲ್ ಆಗಿ ಚೆನ್ನಾಗಿ ಆಟಾಡ್ಕೊಂಡೆ ವಿಡಿಯೋನ ಮಾಡಿರ್ತೀವಿ, ಬಟ್ ನಮ್ಗೆ ಆ ವಿಡಿಯೋದಲ್ಲಿ ಈ ತರ ಇಶ್ಯೂಸ್ ಇರುತ್ತೆ ಅಂತಾನೆ ಗೊತ್ತಿರಲ್ಲ. ವಿಡಿಯೋ ತುಂಬಾ ವ್ಯೂಸ್ ಆಗಿ ವಿಡಿಯೋ ಸಡನ್ ಆಗಿ ರಿಮೂವ್ ಆಗಿದೆ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಬಂದು ಯಾರಿಗೂ ಗೊತ್ತಿರಲ್ಲ ಈ ತರ ಒಂದು ಕಂಟೆಂಟ್ ಇರುತ್ತೆ ಅಂತ. ನನ್ಗೂ ಗೊತ್ತಿರ್ಲಿಲ್ಲ. ನನ್ಗೆ ಇದು ಅನುಭವ ಆದ್ಮೇಲೆನೆ ನನ್ಗೂ ಗೊತ್ತಾಗಿರೋದು. ಸೊ ಈ ತರ ನನಗಾಗಿರೋ ತರ ನಿಮ್ಗಳಿಗಾಗೋದ್ ಬೇಡ ಅನ್ಬಿಟ್ಟು ನಾನ್ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ಏನ್ ಇಶ್ಯೂಸ್ ಇತ್ತು, ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಫಸ್ಟಿಗೆ ಬಂದು ಇವತ್ತಿನ ಟಾಪಿಕ್ ಏನಂದ್ರೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಏನು? ಹಂಗಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿದ್ರೆ ನನ್ಗೆ ಕಮೆಂಟ್ ಮಾಡಿ. ಇವಾಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ಗೆ ಸರಿಯಾಗಿ ಅಥವಾ ಅನ್ಯೂಸ್ ಅನ್ಸಿದ್ರೆ ಅಂತ ಕಂಟೆಂಟ್ಗೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಹೇಳ್ತಾರೆ. ಓಕೆನಾ? ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಏನು ಅಂತ ನಾನು ಹೇಳ್ದೆ, ನಿಮ್ಗೆ ಅರ್ಥ ಆಗಿರುತ್ತೆ. ಅಂದ್ರೆ ಯೂಟ್ಯೂಬ್ಗೆ ಇಷ್ಟ ಆಗ್ದಲೇ ಇರೋಂತ ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಕರೀತಾರೆ. ಇನ್ನೂ ಸರಿಯಾಗಿ ಹೇಳ್ಬೇಕು ಅಂದ್ರೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ಗೆ ಸರಿಯಾಗಿ ಅಥವಾ ಅನ್ಸೇಫ್ ಅನ್ನಿಸುವ ಕಂಟೆಂಟ್. ಅಂದ್ರೆ ಈ ಒಂದು ಕಂಟೆಂಟ್ ಅನ್ಸೇಫ್ ಆಗಿರುತ್ತೆ ಅಂತ ಒಂದು ಕಂಟೆಂಟ್ಗೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್, ಚೈಲ್ಡ್ ಸೇಫ್ಟಿನಲ್ಲಿ ಇದಕ್ಕೆ ಉದಾಹರಣೆ ಕೊಡ್ತೀನಿ. ಇವಾಗ ನಾನ್ ಹಾಕಿರೋ ವಿಡಿಯೋ ಬಂದು ನಾನು ಮೊನ್ನೆ ಟ್ರಿಪ್ ಹೋಗಿದ್ದು, ಚೆನ್ನಾಗೆ ವ್ಯೂಸ್ ಬಂದಿತ್ತು. ಒಂದೇ ದಿನಕ್ಕೆ ನನ್ಗೆ ನಾರ್ಮಲ್ ಆಗಿ 100 ವ್ಯೂಸ್ ಬಂದ್ರೆ ಹೆಚ್ಚು ಒನ್ ಡೇಗೆ. ಬಟ್ ಈ ವಿಡಿಯೋಗೆ ನಂಗೆ ಒನ್ ಡೇಗೆನೆ 300 ವ್ಯೂಸ್ ಬಂದಿತ್ತು. ಚೆನ್ನಾಗ್ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ತುಂಬಾನೇ ಖುಷಿ ಆಗಿತ್ತು. ಸರಿ, ನಾನ್ ಮಾರ್ನಿಂಗ್ ಎದ್ಬಿಟ್ಟು ಇನ್ನ ಹುಡುಗಿರು ಹುಡುಗರು ಅಂತಲ್ಲ, ಎಲ್ರಿಗೂ ಅಷ್ಟೇ ಅಲ್ವಾ, ವಿಡಿಯೋ ಏನಾದ್ರು ಹಾಕಿದೀವಿ ಅಂದ್ರೆ ಬೆಳಗ್ಗೆ 7:30 ಆ ತರ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ದೆ. ನೋಡೋಣ ಇವಾಗ ಎಷ್ಟು ವ್ಯೂ. ನಿನ್ನೆನೆ 300 ವ್ಯೂಸ್ ಆಗಿದೆ ಅಂದ್ರೆ ಇನ್ನು ಇವತ್ತಿಗೆ ಎಷ್ಟಾಗಿರುತ್ತೆ, ಒಂದು 500 ಆಗಿರುತ್ತೇನೋ ನೋಡೋಣ ಅನ್ಬಿಟ್ಟು ನಾನು ಯೂಟ್ಯೂಬ್ದು ಓಪನ್ ಮಾಡ್ದೆ. ಅದಕ್ಕೂ ಮುಂಚೆ ನನ್ಗೆ ರಾತ್ರಿ 1:30ಗೆನೆ ಮೇಲ್ ಬಂದಿದೆ. ಆ ಮೇಲ್ ನ ನೋಡಕ್ಕೂ ಹೋಗಿಲ್ಲ. ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಎಷ್ಟು ವ್ಯೂಸ್ ಆಗಿದೆ ನೋಡೋಣ ಅಂತ ನಾನು ಓಪನ್ ಮಾಡಿದ್ರೆ ಅಲ್ಲಿ ವಿಡಿಯೋ ರಿಮೂವ್ಡ್ ಅಂತ ಬಂದಿದೆ. ನನ್ಗೆ ಭಯನೇ ಆಗೋಯ್ತು. ಏನ್ ಈ ತರ ಆಗಿದೆಯಲ್ಲ ಅಂತ ಫುಲ್ ಟೆನ್ಷನ್ ಆಗೋಯ್ತು. ಯಾಕಂದ್ರೆ ವ್ಯೂಸ್ ಚೆನ್ನಾಗ್ ಬಂದಿತ್ತು, ಈ ತರ ಬಂದಿರೋ ಒಂದ್ ಕಂಟೆಂಟ್ ಈ ತರ ಆಗಿದೆಯಲ್ಲ ಅನ್ಬಿಟ್ಟು. ಸೊ ಅವಾಗ ನಾನು ನಿಮ್ಗೆ ಒಂದೊಂದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನಾನು ಈ ತರ ನಿಮ್ಗೆ ಯೂಟ್ಯೂಬ್ದು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ಕ್ರೀನ್ ಶಾಟ್. ನನ್ಗೆ ನೈಟು 1:18 AM ಗೆ ಮೆಸೇಜ್ ಯೂಟ್ಯೂಬ್ ಅಲ್ಲ ಮೇಲ್ ಬಂದಿರೋದು ನನ್ಗೆ. ಹಾಯ್ ಜ್ಯೋತಿ, ಇಟ್ಸ್ ಲುಕ್ ಲೈಕ್ ಭದ್ರಾ ಫಾರೆಸ್ಟ್ ನಲ್ಲಿ ಇಷ್ಟು ಡೇಂಜರಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಇದು ಬಂದು ನಾನು ಟೈಟಲ್ ಹಾಕಿದ್ದೆ. ಓಕೆನಾ? ರಿಮೂವ್ ಅಂಡ್ ಟೇಕ್ ಆಕ್ಷನ್ ಅಂತ ಇದೆ. ಮತ್ತೆ ವಾಟ್ ವಿ ಫಂಡ್, ವಿ ಥಿಂಕ್ ಯುವರ್ ಕಂಟೆಂಟ್ ವ್ಯಾಲಿಯೇಟೆಡ್ ಅವರ್ ಚೈಲ್ಡ್ ಸೇಫ್ಟಿ ಪಾಲಿಸಿ. ಚೈಲ್ಡ್ ಸೇಫ್ಟಿ ಪಾಲಿಸಿ ಅಂದ್ಬಿಟ್ಟು ನಂದು ವಿಡಿಯೋನ ರಿಮೂವ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಬಂದು ಅದ್ರಲ್ಲಿ ನಾನು ವೈಟಿ ಸ್ಟುಡಿಯೋಗೆ ಹೋಗಿ ಓಪನ್ ಮಾಡಿದೆ. ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಬಂದಿತ್ತು. ನಾನು ನಿಮ್ಗೆ ಅಲ್ಲಿ ಶೋ ಮಾಡಿದ್ದೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಸರಿ ಅನ್ಬಿಟ್ಟು ನಾನು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿದೆ. ಓಕೆ, ನಾನು ನೀವು ಅಲ್ಲಿ ನೋಡ್ತಾ ಇರ್ಬೋದು, ಮಾನಿಟೈಸ್ ಆಫ್ ಆಗಿದೆ ಮತ್ತೆ ರೆಡ್ ಕಲರ್ ಅಲ್ಲಿ ಹಿಂಗ್ ರೌಂಡ್ ಬಂದಿದೆ. ಓಕೆನಾ? ಆ ತರ ಬಂದಿತ್ತು. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನ್ಗೆ ಈ ರೀತಿ ಬಂದಿದೆ. ವಿಸಿಬಿಲಿಟಿ ಬಂದು ರಿಮೂವ್ಡ್ ಅಂತ ಬಂದಿದೆ, ಮಾನಿಟೈಸೇಷನ್ ಬಂದು ಇನ್ ಎಲಿಜಿಬಲ್ ಅಂತ ಇದೆ, ರಿಸ್ಟ್ರಿಕ್ಷನ್ ಬಂದು ಟರ್ಮ್ಸ್ ಅಂಡ್ ಪಾಲಿಸಿ ಅಂತ ಇದೆ. ಓಕೆನಾ? ಅದ್ರ ಮೇಲೆ ನೆಕ್ಸ್ಟ್ ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಕೆಳಗಡೆ ಟೇಕ್ ಆಕ್ಷನ್ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ಗೆ ಅಲ್ಲಿ ರಿಮೂವ್ಡ್, ಅದಕ್ಕೆ ರೀಸನ್ ಏನ್ ಹಾಕಿದ್ದಾರೆ ಗೊತ್ತಾ? ದಿಸ್ ವಿಡಿಯೋ ವಾಸ್ ರಿಮೂವ್ಡ್
ಫ್ರಮ್ ಯೂಟ್ಯೂಬ್ ಓನ್ಲಿ ಯು ಕ್ಯಾನ್ ಸಿ ದಿಸ್ ವಿಡಿಯೋ. ಬರೀ ನಾನ್ ಮಾತ್ರ ನೋಡ್ಬೋದು, ಬೇರೆಯವ್ರು ನೋಡಕ್ ಆಗಲ್ಲ ಅಂತ ಇಲ್ಲಿ ಬರ್ದಿದ್ದಾರೆ. ಎಲಿಜಿಬಿಲಿಟಿ ಬಂದು ಇನ್ ಎಲಿಜಿಬಿಲಿಟಿ ಅಂತ ಇದೆ. ದಿಸ್ ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್ ಅಂತ ಇದೆ. ಓಕೆ, ಟರ್ಮ್ಸ್ ಅಂಡ್ ಪಾಲಿಸಿ ಅಂತ ಇದೆ. ಕೆಳಗಡೆ ಟೇಕ್ ಆಕ್ಷನ್ ಅಂತ ಇದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಟೇಕ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಹರ್ಸ್ ವಾಟ್ ವಿ ಫಂಡ್ ಅಂತ ಇದೆ. ಭದ್ರಾ ಫಾರೆಸ್ಟ್ ನಲ್ಲಿ ಇಷ್ಟು ಡೇಂಜರಸ್ ಎಕ್ಸ್ಪೀರಿಯನ್ಸ್, ಅದು ನನ್ನ ಟೈಟಲ್ ಆಗಿರೋದು ಮೇಲ್ಗಡೆ ಇದೆ. ಇನ್ನ ಕೆಳಗಡೆ ಬಂದ್ರೆ ವಿಡಿಯೋ ನನ್ಗೆ ಅಲ್ಲಿ ಶೋ ಆಗ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ಅವೈಲಬಲ್, ಇನ್ ಅವೈಲಬಲ್, ನಾಟ್ ಅವೈಲಬಲ್ ಅಂತ ಇದೆ. ಚೈಲ್ಡ್ ಸೇಫ್ಟಿ ಬಂದು ಏನ್ ಹಾಕಿದ್ದಾರೆ ಅಂದ್ರೆ ಕಂಟೆಂಟ್ ದಟ್ ಶೋಸ್ ಮೈನರ್ ಇನ್ ಅಪ್ ಪೊಸಿಷನ್ ದಟ್ ಮೇ ಲೀಡ್ ಟು ಅನ್ವಾಂಟೆಡ್ ಅಟೆನ್ಷನ್ ಈಸ್ ನಾಟ್ ಅಲೌಡ್ ಆನ್ ಯೂಟ್ಯೂಬ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ತರ ಕಂಟೆಂಟ್ ಅಲೋ ಮಾಡಲ್ಲ ಅಂತ ಹಾಕಿದ್ದಾರೆ. ಹೌ ದಿಸ್ ಇಂಪ್ಯಾಕ್ಟ್ ಯು, ದಿಸ್ ಕಂಟೆಂಟ್ ಈಸ್ ರಿಮೂವ್ ಫ್ರಮ್ ಯೂಟ್ಯೂಬ್ ಅಂತ ಇದೆ. ವಾಟ್ ನೆಕ್ಸ್ಟ್ ಅಂತ ಇದೆ. ಇಫ್ ಯು ಥಿಂಕ್ ವಾಟ್ ವಿ ಮೇಡ್ ಮಿಸ್ಟೇಕ್ ಯು ಕ್ಯಾನ್ ಅಫೀಲ್ ಅಂತ ಇದೆ. ಓಕೆನಾ, ನಾನು ಅದ್ರ ಮೇಲೆ ಸುಮ್ನೆ ಕ್ಲಿಕ್ ಮಾಡ್ಬಿಟ್ಟೆ. ನಾನು ಅದು ಅಫೀಲ್ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಟೇಕ್ ಆಕ್ಷನ್ ಅಂತ ಕೆಳಗಡೆ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ಬಂದಿದೆ ನೋಡಿ, ದಿಸ್ ಕಂಟೆಂಟ್ ಕೆನಾಟ್ ಬಿ ವಿವ್ಡ್ ಆನ್ ಯೂಟ್ಯೂಬ್ ಅಂಡ್ ಕೆನಾಟ್ ಅರ್ನ್ ಮನಿ. ದಿಸ್ ಈಸ್ ನಾಟ್ ಸ್ಟ್ರೈಕ್. ಸೊ ಇವರ್ ಚಾನಲ್ ಅಂತ ಇದೆ. ಅಂದ್ರೆ ಚಾನಲ್ಗೆ ಏನು ಸ್ಟ್ರೈಕ್ ಏನು ಬಂದಿಲ್ಲ ಅಂತ ಇದೆ. ವಾಟ್ ನೆಕ್ಸ್ಟ್ ಅಂತ ಇದೆ. ಇಫ್ ಯು ಥಿಂಕ್ ದಟ್ ವಿ ಮೇಡ್ ಎ ಮಿಸ್ಟೇಕ್ ಯು ಕ್ಯಾನ್ ಅಫೀಲ್ ಅವರ್ ಡಿಸಿಷನ್ ಅಂತ ಇದೆ. ಅಫೀಲ್ ಮೇಲೆ ಕ್ಲಿಕ್ ಮಾಡಬಾರ್ದು. ಅಫೀಲ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ನಾವು ವಿಡಿಯೋಗೆ ಎಡಿಟಿಂಗ್ ಆಪ್ಷನ್ ಏನಾದ್ರು ಇರುತ್ತಾ ಅಂತ ನೋಡ್ಬೇಕು. ನಾನು ಅಫೀಲ್ ಮೇಲೆ ಅದ್ರಲ್ಲಿ ಏನಾದ್ರು ಆಪ್ಷನ್ ಬರುತ್ತೇನೋ ಅಂತ ಕ್ಲಿಕ್ ಮಾಡಿದೆ, ಬಟ್ ಅದು ಅಫೀಲ್ ಸಬ್ಮಿಟೆಡ್ ಅಂತ ಬಂದ್ಬಿಡ್ತು. ಓಕೆನಾ, ಅಲ್ಲಿವಾಗ ನಾನು ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೇಕ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ ಡು ಯು ವಾಂಟ್ ಡೂ ಅಂತ ಇದೆ. ಎಡಿಟ್ ದ ವಿಡಿಯೋ, ಫಿಕ್ಸ್ ಪಾಲಿಸಿ ಇಶ್ಯೂಸ್ ಬೈ ಟ್ರಿಮ್ಮಿಂಗ್ ಆರ್ ಬ್ಲರ್ರಿಂಗ್ ಒನ್ಸ್ ಯು ಮೇಕ್ ಎಡಿಟ್. ಟ್ರಿಮ್ ಆದ್ರೂ ಮಾಡಿ, ಬ್ಲರ್ ಆದ್ರೂ ಮಾಡಿ ಅಂತ. ಇಟ್ಸ್ ಯು ವಾಂಟ್ ಬಿ ಏಬಲ್ ಟು ಅಕ್ಸೆಸ್ ದ ಒರಿಜಿನಲ್ ವೇರಿಯೇಷನ್ ಅಂತ ಇದೆ. ವೇರ್ ಟು ಫೈಂಡ್ ಇಟ್, ವಿಸಿಟ್ ಯುವರ್ ಯೂಟ್ಯೂಬ್ ಸ್ಟುಡಿಯೋ. ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಮಾಡ್ಬೇಕಾಗುತ್ತೆ, ಕ್ರೋಮ್ ಅಲ್ಲಿ ಓಪನ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಡೈರೆಕ್ಟ್ OT ಸ್ಟುಡಿಯೋದಲ್ಲಿ ಮಾಡಕ್ಕಾಗಲ್ಲ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂಡ್ ಗೋ ಟು ದ ಕಂಟೆಂಟ್ ಟ್ಯಾಬ್. Find your video, hover over the restriction column and select review content. On the last step, edit the video. Last step edit the video ಅಂತ ಇದೆ. ಸರಿ, ಕೆಳಗಡೆ ಅಫೀಲ್ ಮೇಲೆ ನಾನು ಮಿಸ್ ಆಗಿ ಕ್ಲಿಕ್ ಮಾಡಿದೆ ಅಂತ ಹೇಳ್ದೆ ಅಲ್ವಾ, ನೋಡಿ ಅಲ್ಲಿ ವಿ ಆರ್ ಟಾಕಿಂಗ್ ಅನದರ್ ಲುಕ್ at your video. If you feel is unsuccessful, you can edit the ವಿಡಿಯೋ ಲೆಟರ್. ನಾನು ವಿಡಿಯೋನ ಎಡಿಟ್ ಮಾಡಿದ್ಮೇಲೆ ಅಫೀಲ್ ಮಾಡ್ಬೇಕಿತ್ತು, ಬಟ್ ನನ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಅಫೀಲ್ ಎಲ್ಲ ಯಾವತ್ತೂ ಮಾಡಿಲ್ಲ, ನನಗೆ ಗೊತ್ತಿರ್ಲಿಲ್ಲ. ನಾನು ಅದನ್ನ ಮೇಲೆ ಕ್ಲಿಕ್ ಮಾಡಿದ್ದೆ ರೀಸನ್ ಅಂದ್ರೆ ಏನಾದ್ರೂ ಆಪ್ಷನ್ ಬರುತ್ತೇನೋ, ಅದ್ರಲ್ಲೂ ಈ ತರ ಏನಾದ್ರು ಮಾಡ್ಬೇಕಂತ ಇರುತ್ತೇನೋ ಅಂತ ಕ್ಲಿಕ್ ಮಾಡಿದೆ, ಬಟ್ ಅದು ಅಫೀಲ್ ಸಬ್ಮಿಟೆಡ್ ಅಂತ ಬಂದ್ಬಿಡ್ತು. ಓಕೆ, ನಾನು ನೋಡಿ ಅಲ್ಲಿ ಕೆಳಗಡೆ ಇದೆ ಅಫೀಲ್ ಸಬ್ಮಿಟೆಡ್ ಅಂತ. ಆಮೇಲೆ ನೆಕ್ಸ್ಟ್ ನಾನು YT ಅಲ್ಲಿ ವಿಡಿಯೋ ಅಲ್ಲಿ ಟೈಮಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಅದ್ರಲ್ಲಿ ಸ್ಕ್ರೀನ್ ಶಾಟ್ ಹಾಕಿದೀನಿ, ಏನೂ ಇಶ್ಯೂಸ್ ಇಲ್ಲ. ನನ್ನ ತಮ್ಮ ಮಕ್ಕಳು ಇಬ್ರು ಡ್ರೆಸ್ ರಿಮೂವ್ ಮಾಡಿದ್ದಾರೆ, ಮತ್ತೆ ನನ್ ಮಗಳಿಗೆ ನೀರ್ ಎರ್ಚುತ್ತಾ ಇದ್ರು. ಸೊ ಅವಳು ಅದಕ್ಕೆ ಒಂಥರ ಅಳೋ ತರ ಕಿರ್ಚಾಡೋ ತರ ಕಿರ್ಚಾಡಿದಾಳೆ. ಇಷ್ಟೇ ಈ ವಿಡಿಯೋದಲ್ಲಿ ಇಶ್ಯೂ ಆಗಿರೋದು, ಇಷ್ಟೇ. ಅದು ಲಾಸ್ಟ್ ಅಲ್ಲಿ ವಿಡಿಯೋ ಎಂಡ್ ಟೈಮ್ ಅಲ್ಲಿ ಈ ತರ ಇಶ್ಯೂಸ್ ಆಗಿದೆ. ಸೊ ಓಕೆ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಡಿಟ್ ಹೋಗ್ಬಿಟ್ಟು ನೋಡಿ ಅಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಲಾಸ್ಟ್ ಅಲ್ಲಿ ಆ ಎಡಿಟ್ ಅಂತ ಇದೆ ಅಲ್ವಾ, ಎಡಿಟ್ ಆಪ್ಷನ್ ಹೋಗಿ ಅವಳು ಕಿರ್ಚಿಡೋದು ಮತ್ತೆ ಆ ಬಟ್ಟೆ ರಿಮೂವ್ ಮಾಡಿ ಆಟ ಆಡ್ಕೊಂಡಿರೋದು ವಿಡಿಯೋ ಇದೆ ಅಲ್ವಾ, ನಾನು ಅದನ್ನ ಅಲ್ಲಿಗೆ ಕಟ್ ಮಾಡ್ಬಿಟ್ಟೆ. ಕಟ್ ಮಾಡ್ಬಿಟ್ಟು ಕೆಳಗಡೆ ಸಬ್ಮಿಟ್ ವಿಡಿಯೋ ಅಂತ ಇದೆ ಅಲ್ವಾ, ಅಲ್ಲಿ ನಾವು ವಿಡಿಯೋ ಎಲ್ಲ ಎಡಿಟ್ ಮಾಡ್ಬಿಟ್ಟು ಅಲ್ಲಿ ಏನೇನೋ ಓದೋದಿರುತ್ತೆ ಅದನ್ನೆಲ್ಲ ಓದ್ಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅದು ಕ್ಲಿಕ್ ಮಾಡೋದಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಸೆಂಡ್ ಅಂತ ಕೊಟ್ಟೆ. ಓಕೆನಾ, ಅದು ಸಬ್ಮಿಟ್ ಆಯ್ತು. ಸಬ್ಮಿಟ್ ಆದ್ಮೇಲೆ ನೋಡಿ ಇಲ್ಲಿ ಪ್ರೊಸೆಸಿಂಗ್ ಎಡಿಟ್ ಅಪ್ ಟು HD 17 hours ಅಂತ ಇದೆ. 17 hours ಆದ್ಮೇಲೆ ನಿಮ್ಗೆ ಅದ್ ಏನಾಗುತ್ತೆ ಅನ್ಬಿಟ್ಟು ನಾವ್ ಹೇಳ್ತೀವಿ ಅಂತ ಇದೆ. ಓಕೆನಾ, ನಾನು ಆಮೇಲೆ ಅದು ವೇಟ್ ಮಾಡಿದೆ. ವೇಟ್ ಮಾಡಿದ್ಮೇಲೆ ಮತ್ತೆ ಅದು ಸೇಮ್ YT ಸ್ಟುಡಿಯೋ ಹೋಗಿ ಅದು ರಿಸ್ಟ್ರಿಕ್ಷನ್ ಅಲ್ಲಿ ಇರುತ್ತಲ್ವಾ, ಅದು ಓಪನ್ ಮಾಡಿದೆ. ಅಲ್ಲಿ ಏನ್ ಬರ್ದಿದ್ರು ಅಂದ್ರೆ
Your edited video was submitted. You edited and submitted your video on 19th May 26. Once the changes have been appealed, we'll take another look. We will send you an email with our decision, or you can check for updates in the YT Studio ಆ್ಯಪ್ ಅಂತ ಇತ್ತು. ಸರಿ ಬಿಡು, ಮಾಡಿದ್ದೀನಲ್ಲ, ಖುಷಿಯಾಗಿತ್ತು ನನಗೆ. ಓಕೆ, ನನ್ನ ವಿಡಿಯೋ ನನಗೆ ವಾಪಸ್ ಬರುತ್ತೆ, ವ್ಯೂಸ್ ಚೆನ್ನಾಗಿತ್ತು, ಆಮೇಲೂ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಖುಷಿಯಾಗೇನೆ ಇದ್ದೆ. ಬಟ್ ಇದು 17 ಅವರ್ಸ್ ಅಂತ ಇತ್ತು ಅಲ್ವಾ, 17 ಅವರ್ಸ್ ಒಳಗಡೆ ಯಾವಾಗ ಬೇಕಾದ್ರೂ ಬರುತ್ತೆ ಅಂತ ಅಲ್ಲಿತ್ತು. ಸರಿ ಅಂದ್ಬಿಟ್ಟು 17 ಇಲ್ಲ, ಒಂದು 4, 5, 6 ಅವರ್ಸ್ ಆದ್ಮೇಲೆ ಮತ್ತೆ ನಾನು ಓಪನ್ ಮಾಡಿದೆ ಅದನ್ನ. ಸೇಮ್ ರಿಸ್ಟ್ರಿಕ್ಷನ್ ಟೇಕ್ ಆಕ್ಷನ್ ಅಂತ ಬರುತ್ತೆ ಅಲ್ವಾ, ಟೇಕ್ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಬ್ಯಾಡ್ ನ್ಯೂಸ್ ಬಂತು. ಏನಂದ್ರೆ ಎಡಿಟೆಡ್ ವಿಡಿಯೋ ಈಸ್ ನಾಟ್ ಅಪ್ರೂವ್ಡ್, ಅಂದ್ರೆ ನಾನು ಎಡಿಟ್ ಮಾಡಿರೋ ವಿಡಿಯೋನ ಅವರು ಅಪ್ರೂವ್ಡ್ ಮಾಡಿಲ್ಲ. ವಿ ರಿವ್ಯೂಡ್ ಯುವರ್ ಎಡಿಟೆಡ್ ವಿಡಿಯೋ ಅಂಡ್ ಇನ್ಫಾರ್ಮ್ಡ್ ದಟ್ ಇಟ್ಸ್ ಸ್ಟಿಲ್ ನಾಟ್ ಅಪ್ರೋಪ್ರಿಯೇಟ್ for our community. Your video won't put back on YouTube. This may be disappointing, but it's important that we keep the YouTube community protected. ಅಲ್ಲಿಗೆ ನನಗೆ ಫೈನಲ್ ಆಗಿ ಗೊತ್ತಾಯ್ತು ನನ್ನ ವಿಡಿಯೋ ನನ್ನ ಚಾನಲ್ಗೆ ವಾಪಸ್ ಬರಲ್ಲ ಅಂತ. ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಸೊ ಆಮೇಲೆ ನಾನು ಕುತ್ಕೊಂಡು ತುಂಬಾ ಯೋಚನೆ ಮಾಡಿದೆ, ಈ ತರ ಎಲ್ಲ ಮಾಡೋದ್ರಿಂದ ವ್ಯೂಸ್ ಎಲ್ಲ ಚೆನ್ನಾಗ್ ಬಂದು ಈ ತರ ಆದ್ರೆ, ನಾನ್ ವಿಡಿಯೋ ಮಾಡ್ಬೇಕಾದ್ರೂ ನೋಡ್ಕೊಂಡೆ ವಿಡಿಯೋನ ಮಾಡಿದೀನಿ. ಬಟ್ ಆತರ ನನ್ಗದು ಗೊತ್ತಿಲ್ಲ. ಈ ತರ ಮಕ್ಳು, ನಾನು ಆ ವಿಡಿಯೋದಲ್ಲಿ ಒರಿಜಿನಲ್ ವಾಯ್ಸ್ ರಿಮೂವ್ ಮಾಡಿದ್ರು ಕೂಡ ಆಗಿತ್ತು. ನಾನು ಡೈರೆಕ್ಟ್ ವಾಯ್ಸ್ ಏನಿರುತ್ತೆ ಅದೇ ಇದ್ಬಿಡ್ಲಿ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಸೊ ಅದು ಅಲ್ಲಿ ನನ್ ಮಗಳು ಕಿರ್ಚಾಡಿರೋದು, ಮತ್ತೆ ನನ್ನ ತಮ್ಮ ಮಕ್ಳಿಬ್ರು ಬಟ್ಟೆ ರಿಮೂವ್ ಮಾಡಿರೋದು, ಅದೆರಡು ಇದು ವಿಡಿಯೋಗೆ ಇಶ್ಯೂಸ್ ಆಯ್ತು. ಇನ್ನ ಮುಂದೆ ಏನ್ ಇಶ್ಯೂಸ್ ಆಗಿದೆ ಅಂತ ಹೇಳ್ತೀನಿ. ಚೈಲ್ಡ್ ಸೇಫ್ಟಿನಲ್ಲಿ ಇದಕ್ಕೆ ಉದಾಹರಣೆಗಳು ಅಂತ ಹೇಳಿದೆ ಅಲ್ವಾ, ನಾನ್ ಈ ತರ ಮಾಡಿರೋ ತಪ್ಪನ್ನ ನೀವುಗಳು ಯಾರು ಮಾಡ್ಬೇಡಿ. ಅದ್ ಯಾವ್ದ್ಯಾವ್ದು ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಮಕ್ಕಳನ್ನು ಅಪಾಯಕರವಾಗಿ ತೋರಿಸುವುದು, ಅಂದ್ರೆ ಮಕ್ಕಳು ಒಂದು ಡೇಂಜರಸ್ ಆಗಿರೋ ತರ, ಅಪಾಯಕರವಾಗಿ ಇರೋ ತರ ಮಕ್ಕಳನ್ನ ತೋರ್ಸಕ್ ಹೋಗ್ಬಾರ್ದು. ನಾವು ಮಕ್ಳ ಜೊತೆ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ, ಯಾರ್ಯಾರೆಲ್ಲ ಪೇರೆಂಟ್ಸ್ ಗಳು ಮಕ್ಳ ಜೊತೆ ವಿಡಿಯೋಸ್ ಮಾಡ್ತಾ ಇರ್ತೀರಾ ಯೂಟ್ಯೂಬ್ ಅಲ್ಲಿ, ವ್ಲಾಗ್ ಅಲ್ಲಿ ಎಲ್ಲ ಲಾಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವಾ, ಅಂತವ್ರಿಗೆ ಈ ವಿಡಿಯೋ ಯೂಸ್ ಇದೆ. ನಾನ್ ಮಾಡಿರೋ ತರ ನೀವುಗಳು ಮಾಡ್ಕೊಂಬೇಡಿ. ನನ್ಗಾಗಿರೋ ಅನುಭವ ನನ್ಗಾಗಿರೋ ತರ ನಿಮ್ಗಳಿಗೆ ಆಗ್ಬಾರ್ದು ಅಂದ್ಬಿಟ್ಟು ಈ ವಿಡಿಯೋನ ಜಸ್ಟ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಓಕೆನಾ. ಮಕ್ಕಳು ಅಳೋದು, ಗಾಯ ಆಗೋದು, ಭಯ ಪಡುವ ಸೀನ್ಗಳನ್ನು ತುಂಬಾ ಫೋಕಸ್ ಮಾಡುವುದು. ಮಕ್ಕಳು ಅಳೋದನ್ನು ವಿಡಿಯೋ ಮಾಡೋ ಹಾಗಿಲ್ಲ. ಅದು ಲೈವ್ ಅಲ್ಲಿ ಅದೆಲ್ಲ ನನ್ಗೆ ರೂಲ್ಸ್ ಎಲ್ಲ ಗೊತ್ತಿತ್ತು. ಬಟ್ ಇವ್ರು ಯಾರು ಹತ್ತಿಲ್ಲ. ನನ್ ಮಗ್ಳ ಮೇಲೆ ನೀರ್ ಎರಚಿದ್ರು, ಮತ್ತೆ ಅವಳದು ಮಿಡಿ ಹಾಕೊಂಡಿದ್ಲು ಆ ಜೇಬಲ್ಲಿ. ನನ್ ತಮ್ಮ ಮತ್ತೆ ನನ್ ತಮ್ಮ ಮಗಳು ಇಬ್ರು ಒಂದೊಂದ್ ಕಲ್ಲಿಟ್ರು ಚಿಕ್ಕದು. ಅವಳು ಅದಕ್ಕೆ ಎದ್ರುಕೊಂಡ್ಬಿಟ್ಲು, ಏನೋ ಬಿಟ್ಬಿಟ್ಟಿದ್ದಾರೆ ಹುಳನ ಏನೋ ಅನ್ಕೊಂಡು. ಸೊ ಅವಳು ಎದ್ರುಕೊಂಡು ಕಿರ್ಚಾಡಿದ್ಲು. ಅದು ಮೇನ್ ಇಲ್ಲಿ ಇಶ್ಯೂಸ್ ಆಗಿರೋದು. ಮತ್ತೆ ಮಕ್ಕಳ ಪ್ರೈವೇಟ್ ಬಾಡಿ ಪಾರ್ಟ್ ಕಾಣೋದು, ಅಂದ್ರೆ ನಾನು ಇಬ್ರು ಹೇಳದ್ನಲ್ವಾ, ನನ್ನ ತಮ್ಮ ಮಕ್ಳಿಬ್ರು ಡ್ರೆಸ್ ರಿಮೂವ್ ಮಾಡಿದ್ರು, ರಿಮೂವ್ ಮಾಡ್ಬಿಟ್ಟು ನೀರೆಲ್ಲ ಆಟ ಆಡ್ತಾ ಇದ್ರು. ಸೊ ಇದು ಒಂದು ಮೇನ್ ರೀಸನ್ ಆಗಿದೆ. ಮತ್ತೆ ಮಕ್ಕಳನ್ನು ಎದುರಿಸೋ ಅಂತ ಸಿಚುಯೇಷನ್ ನಲ್ಲಿ ತೋರಿಸುವುದು, ಮತ್ತೆ ಥಂಬ್ನೈಲ್ ನಲ್ಲಿ ಶಾಕ್ ಅಥವಾ ಅನ್ವಾಂಟೆಡ್ ಅಟೆನ್ಷನ್ ಬರೋ ರೀತಿಯಲ್ಲಿ ಮಕ್ಕಳ ಫೋಟೋ ಯೂಸ್ ಮಾಡೋದು. ನಾನು ಥಂಬ್ನೈಲ್ನಲ್ಲೆಲ್ಲ ಏನು ಯೂಸ್ ಮಾಡಿಲ್ಲ, ಬಟ್ ಈ ತರ ಮಾಡಿದ್ರೆ ಆ ತರ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಅದನ್ನ ಗುರ್ತಿಸ್ತಾರೆ. ಓಕೆನಾ. ಹಾಗೆ ಅನ್ಸೇಫ್ ಚಾಲೆಂಜ್ ಅಥವಾ ಡೇಂಜರಸ್ ಆಕ್ಟಿವಿಟೀಸ್ ಮಾಡುವುದು, ಇದು ಕೂಡ ಕೆಲವೊಮ್ಮೆ ಥಂಬ್ನೈಲ್, ಟೈಟಲ್, ಕ್ಯಾಮರಾ ಆಂಗಲ್, ಡ್ರೆಸ್, ರಿಯಾಕ್ಷನ್, ಸೀನು, ಇವುಗಳು ಕೂಡ ಕಾರಣ ಆಗುತ್ತೆ ಯೂಟ್ಯೂಬ್ ಆಟೋಮೆಟಿಕ್ ವಿಡಿಯೋನ ರಿಮೂವ್ ಮಾಡ್ತಾರೆ. ಈ ತರ ಒಂದು ಕಂಟೆಂಟ್ಗೆಲ್ಲ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಹೇಳ್ತಾರೆ. ನನ್ಗೆ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಏನು ಅಂತ ಇವತ್ತೇ ಗೊತ್ತಾಗಿದ್ದು. ಈ ವಿಡಿಯೋನ ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ಸರ್ಚ್ ಮಾಡ್ದೆ. ಸೊ ಅವಾಗ ಅನ್ಸ್ತು, ಅಯ್ಯೋ ಈ ತರನು ಅವರು ಖುಷಿಯಲ್ಲಿ ಆಟ ಆಡ್ಕೊಂಡೇ ಇದ್ದಿದ್ದು. ಬಟ್ ನಾನು ಅದು ವಾಯ್ಸ್ ರಿಮೂವ್ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ವಾಯ್ಸ್ ರಿಮೂವ್ ಮಾಡಿಲ್ಲ, ನನ್ ಮಗಳು ಕಿರ್ಚಿರೋದು ಮತ್ತೆ ಅವರಿಬ್ರು ಡ್ರೆಸ್ ನ ರಿಮೂವ್ ಮಾಡಿರೋದು, ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ತೋರ್ಸೋ ಹಾಗಿಲ್ಲ ಅಂತೆ.
ನನ್ನ ವಿಡಿಯೋ ನಿಮ್ಗೆ 100% ವರ್ಕ್ ಆಗಿರುತ್ತೆ ಅಂಡ್ ಯೂಸ್ ಆಗಿರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಓಕೆನಾ? ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಏನು ಅಂತ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ಗೆ ಸರಿಯಾಗಿಲ್ಲ ಅಥವಾ ಅನ್ಸೇಫ್ ಅನ್ನಿಸುವ ಕಂಟೆಂಟ್ ಗಳನ್ನು ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತ ಹೇಳ್ತಾರೆ. ಚೈಲ್ಡ್ ಸೇಫ್ಟಿನಲ್ಲಿ ಇದಕ್ಕೆ ಚೈಲ್ಡ್ ಸೇಫ್ಟಿ ಪಾಲಿಸಿ ಅಂತಾನೂ ಅನ್ಬೋದು, ಇಲ್ಲ ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂತಾನೂ ಹೇಳ್ಬೋದು. ನಾನು ಅದಕ್ಕೆ ಎಕ್ಸಾಂಪಲ್ಗಳೆಲ್ಲ ಹೇಳಿದ್ದೀನಿ ಅಲ್ವಾ. ಸೊ ನಂಗೆ ವಿಡಿಯೋ ರಿಮೂವ್ ಆಗಿರೋದು ಬೇಜಾರಾಗಿದೆ, ಮತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫುಲ್ ಲೆಸ್ ಮಾಡ್ಬಿಟ್ಟು ಸ್ವಲ್ಪ ವಾಯ್ಸ್ನೆಲ್ಲ ಒರಿಜಿನಲ್ ವಾಯ್ಸ್ನೆಲ್ಲ ರಿಮೂವ್ ಮಾಡ್ಬಿಟ್ಟು ನೋಡೋಣ. ಸದ್ಯಕ್ಕೆ ಅಪ್ಲೋಡ್ ಮಾಡಕ್ ಹೋಗೋದ ಇನ್ನೊಂದು ವಾರ ಆದ್ಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಅದೊಂದೆಲ್ಲ ಮೆಮೊರೀಸ್ ಅಲ್ವಾ. ಸೊ ಅವ್ರು ಆಟ ಆಡಿರೋದು, ಕಿರ್ಚಾಡಿರೋದು ಅದನ್ನ ಫುಲ್ ರಿಮೂವ್ನೇ ಮಾಡ್ಬಿಟ್ಟಿದೀನಿ ಇವಾಗ ಮಾಡ್ಕೊಂಡಿರೋ ವಿಡಿಯೋದಲ್ಲಿ. ಸೊ ನೀವುಗಳು ಯಾರು ಈ ತರ ತಪ್ಪನ ಮಾಡಬೇಡಿ. ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಂದ್ರೆ ಏನು ಅಂತ ಗೊತ್ತಾಗಿರುತ್ತೆ ಅಂತ ಅನ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಎಲ್ರು ನನ್ನ ಮಿಸ್ ಮಾಡ್ಕೊಂತಾ ಇರಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.